ವಿಶ್ವ ಪರಿಸರ ದಿನಾಚರಣೆ ಅಂದರೆ ಇದು ಮನುಷ್ಯರ ಉಳಿವು ಅಳಿವಿನ ಪ್ರಶ್ನೆ. ಕೋವಿಡ್ ನಮ್ಗೆ ಬಂದು ತಿಳಿಸಿತ್ತು, ದೇವರು ಎಲ್ಲಿದ್ದಾರೆ ಅಂದರೆ ಗಾಳಿಯಲ್ಲಿದ್ದಾರೆ ಅಂತ. ಆವಾಗ ಧರ್ಮ ಜಾತಿ ಏನೂ ಇರಲಿಲ್ಲ. ವಿಶ್ವ ಪರಿಸರ ದಿನಾಚರಣೆಯನ್ನು ಬೈರಾಡಿ ಕೆರೆ ಪರಿಸರದಲ್ಲಿ ಮಾಡ್ತಿದ್ದೆ. ಇದು ಬರೀ ಕೆರೆ ಅಲ್ಲ, ಇದು ಜೀವಸೆಲೆ. ಈ ಹೋರಾಟ ಇಟ್ಕೊಂಡು ನಾವು 30 ಸಂಘಟನೆಯವರು 16 ವರ್ಷಗಳ ಹಿಂದೆ 2010ರಲ್ಲಿ ಈ ಬೈರಾಡಿ ಕೆರೆ ಪರಿಸರದಲ್ಲಿ ಹೋರಾಟ ಮಾಡಿದ್ವಿ. ಇದೊಂದು ಮುಚ್ಚಿ ಹೋಗಲಿದ್ದ ಕೆರೆಯನ್ನು ಈ ರೀತಿ ನಾವು ಇವತ್ತು ಜೀವಜಲವಾಗಿ ಸಾವಿರಾರು ಜನ ಇಲ್ಲಿ ಸಂಚರಿಸುವ ಪರಿಸ್ಥಿತಿಗೆ ತಂದಿದ್ದೇವೆ. ಇದರಿಂದ ಇಬ್ಬರ ಕೆಲಸ ಇಲ್ಲ. ಇಲ್ಲಿ ನೆರೆದ ಎಲ್ಲ ನಾಯಕರುಗಳು ಸುಮಾರು ಈ ಪರಿಸರದ 30 ಸಂಘಟನೆಯವರು ಸೇರಿಕೊಂಡು ನಮಗೆ ಜವಾಬ್ದಾರಿ ಕೊಟ್ಟಿದ್ದರಿಂದ ನಾವು ಆ ಕೆಲಸವನ್ನು ಮಾಡಿದ್ವಿ. ಸಾಕಷ್ಟು ಅಡೆತಡೆಗಳು ಬಂತು. ನಮಗೆ ಹೋರಾಟಗಳಲ್ಲಿ ಅಡೆತಡೆಗಳು ಸಾಮಾನ್ಯ. ಆದರೆ ಇಲ್ಲಿ ಗಾಳ ಹಾಕಿ ಮೀನು ಹಿಡಿಯುವ ಸ್ಪರ್ಧೆ ಮಾಡಿದಾಗ ಕಾಸರಗೋಡಿನಿಂದ ಕಾರವಾರದವರೆಗಿನ ಗಾಳ ಹಾಕೋರೆಲ್ಲ ಬಂದು ನಮಗೆ ದೊಡ್ಡ ಬೆಂಬಲ ಕೊಟ್ಟಿದ್ದರಿಂದ ಜನಪ್ರತಿನಿಧಿಗಳು ಇಲ್ಲಿ ಬಂದು ಅವರ ಕಣ್ತೆರೆಯಿತು. ಸುಮಾರು 3-4 ಕೋಟಿ ರೂಪಾಯಿ ಕೆಲಸ ಇಲ್ಲ ಆಯಿತು. ಯೋಗೀಶ್ ಭಟ್ರಿಂದ ಹಿಡಿದು ನಮ್ಮ ವೇದವ್ಯಾಸ ಕಾಮತ್ರವರೆಗೆ, ಲೋಬೋ ಅವರು, ನಮ್ಮ ನಳಿನ್ ಕುಮಾರ್ ಕಟೀಲ್ರು, ಇಲ್ಲಿಯ ಮೇಯರ್ ಆಗಿದ್ದ ಸುಧೀರ್ ಶೆಟ್ಟರು, ರವಿಶಂಕರ್ ಮಿಜಾರು, ಮತ್ತು ನಮ್ಮ ಕಾರ್ಪೊರೇಟರ್ಗಳು ಮೆಂಡನ್ ಅವರು, ಪ್ರಕಾಶ್ ಅವರು, ರೂಪಶ್ರೀ ಅವರು, ಮತ್ತು ನಮ್ಮ ಮೋಹನಣ್ಣ ಸಹ ಇಲ್ಲಿ ಈ ಕೆರೆಗೆ ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ. ಇವರೆಲ್ಲರ ಹೋರಾಟದಿಂದ ನಾವು ನ್ಯೂಟ್ರಲ್ ಪಂಗಡವಾಗಿ ರಾಜಕೀಯ ಪಕ್ಷಗಳನ್ನೆಲ್ಲ ಬಿಟ್ಟು ಒಂದು ತಂಡವನ್ನು ಮಾಡಿಕೊಂಡು ಇಷ್ಟವರೆಗೆ ಹೋರಾಟ ತಂದಿದ್ದೇವೆ. ಆದರೆ ಈ ಕೆರೆಗೆ ಗಣಪತಿಯನ್ನು ತಗೊಂಡು ಬರಬೇಕಾದ್ರೆ ನಮ್ಗೆ ಕಷ್ಟ ಇತ್ತು. ಅಲ್ಲಿ ಹೆನ್ರಿಯವರ ಮನೆಯ ಮೂಲಕ ಬರ್ತಿತ್ತು. ಹೆನ್ರಿಯ ತಾಯಿಯವರು ನಮಗೆ ಈ ಗಣಪತಿಗೆ ತರಲಿಕ್ಕೆ ಜಾಗ ಕೊಟ್ಟಿದ್ದರು. ಅನಿಲ್ ಕೆಂಬಾರ್ ದೇವಸ್ಥಾನ, ನಮ್ಮ ಮರಳಿ ಜೋಡುಕಟ್ಟೆ ದೇವಸ್ಥಾನದ ಗಣಪತಿಯೋತ್ಸವದ ಅಧ್ಯಕ್ಷ ಆಗಿದ್ದರು, ನಾನು ಅಧ್ಯಕ್ಷ ಆಗಿದ್ದೆ. ನಾವೆಲ್ಲ ಬೇಡ್ಕೊಂಡಾಗ ಅವ್ರು ನಮ್ಗೆ ಕೊಟ್ಟರು. ಇಲ್ಲಿ ಒಂದು ಕಟ್ಟಿಗೆ ಡಿಪ್ಪೋದಲ್ಲಿ ನಾವು ಮೀಟಿಂಗ್ ಮಾಡ್ತಿದ್ದೇವೆ. ಇವತ್ತು ನಮ್ಮ ಆತ್ಮಶಕ್ತಿಯ ಅಣ್ಣ ಅವರು ನಮ್ಮ ಬಿಲ್ಡಿಂಗಲ್ಲೇ ನೀವು ಮೀಟಿಂಗ್ ಮಾಡಿ ಅನ್ನೋ ಮಟ್ಟಕ್ಕೆ ನಮ್ಮ ಸಂಘಟನೆಯನ್ನು ಬೆಳೆಸಿದ್ದಾರೆ. ಇದೊಂದು ಒಳ್ಳೆಯ ಕೆಲಸ. ನೀವು ನಮ್ಮ ಎಲ್ಲ ಕೈ ಜೋಡಿಸಿ ಪ್ರಕೃತಿಯನ್ನು ಉಳಿಸಿದರೆ, ಒಂದು ಕೆರೆ ಉಳಿಸಿದರೆ 1000 ದೇವಸ್ಥಾನ ಕಟ್ಟಿದಷ್ಟು ಪ್ರತಿಫಲ ಬರುತ್ತೆ. ಈ ಕೆರೆಯಿಂದ ಸಾವಿರಾರು ಜನರಿಗೆ ಬದುಕು ಬರುತ್ತೆ ಅಂತ ಹೇಳಿ ಈ ಕಾರ್ಯಕ್ರಮವನ್ನು ನಾವು ಪ್ರತಿ ವರ್ಷ ಇಲ್ಲಿ ಗಣಪತಿ ಬರುವ ವಿಸರ್ಜನೆ ಆಗುವ ದಿನ, ಗಣಪತಿ ಅಂದರೆ ಕೃಷಿ ದೇವರು, ಪರಿಸರದ ದೇವರು, ಅವರ ಹೆಸರಲ್ಲಿ ನಾವು ಕೆರೆಯ ಹಬ್ಬ ಮತ್ತು ಪ್ರಕೃತಿ ಪೂಜೆ ಅಂತ ಮಾಡ್ತೇವೆ ಪ್ರತಿ ವರ್ಷ. ಸುಮಾರು 10 ವರ್ಷದಿಂದ ಇಲ್ಲಿ ಮಾಡ್ತಿದ್ದೇವೆ. ನಮ್ಮ ಇವರು ಈ ಪಕ್ಕದ ಮನೆಯ ನಮ್ಮ ತಾರಣ್ಣ ಈ ಕೆರೆಗೆ ಸುತ್ತಲೂ ದೀಪ ಹಚ್ಚಿ ಎಣ್ಣೆ ಹಾಕಿ ದೀಪ ಹಚ್ತಿದ್ರು. ಹಾಗೆ ನಮ್ಮೆಲ್ಲ ಕಾರ್ಯಕರ್ತರು ಕೈ ಜೋಡಿಸ್ತಿದ್ರು. ಇಲ್ಲಿ 3 ಗಣಪತಿ ದೇವರು ಇಲ್ಲಿಗೆ ಬರ್ತಾರೆ, ಇಲ್ಲಿ ವಿಸರ್ಜನೆ ಆಗ್ತದೆ. ಗಣಪತಿ ಅಂದರೆ ಒಂದು ಜಾತ್ಯತೀತ ಚಿಂತನೆ ದೇವರು, ಎಲ್ಲ ಧರ್ಮದವರಿಗೂ ಅದು ದೇವರು ಗಣಪತಿ. ಹಾಗಾಗಿ ಆ ದೇವರ ಹೆಸರಲ್ಲಿ ಈ ಕೆಲಸ ಇಲ್ಲಿ ನಡೆದಿದೆ. ಇಷ್ಟು ಕೆಲಸ ಆಗುವಾಗ ಎಷ್ಟೋ ಜನ ಮುಳುಗುವ ಸ್ಥಿತಿಯಲ್ಲಿದ್ದರು. 2-3 ಜನ ಮುಳುಗಿ ಹೋಗಿದ್ದರು, ಆದರೂ ಯಾವುದೇ ಜೀವಹಾನಿ ಆಗಲಿಲ್ಲ. ಕಾರಣ ಇದೊಂದು ಕಾರಣಿಕ ದೇವಸ್ಥಾನ. ನಮ್ಮ ಇವರು ಹೇಳ್ತಿದ್ರು, ಚಿತ್ರಣ ಹೇಳ್ತಿದ್ರು, ಈ ಕೆರೆಗೆ ಏನೋ ಒಂದು ಕಾರಣಿಕ ಇದೆ ಅಂತ. ಹಾಗೆ ನೀವೆಲ್ಲ ಸೇರಿ ಈ ಕಾರ್ಯಕ್ರಮ ಕೈ ಜೋಡಿಸೋಣ. ನಮ್ಮ ಜೊತೆ ಸಾಕಷ್ಟು ಜನ ಇಲ್ಲಿ ಸೇರಿದ್ದಾರೆ. ನಾವೆಲ್ಲ ಸೇರಿ ಮುಂದುವರಿಯೋಣ ಅಂಥೇಳಿ ಇವತ್ತಿನ ಕಾರ್ಯಕ್ರಮವನ್ನು ನಮ್ಮ ಚಿತ್ತಣ್ಣ ಅವರು ಇಲ್ಲಿ ಕಾರ್ಯಕ್ರಮ ಆಯೋಜನೆ ಮಾಡಿ ನಮಗೆಲ್ಲರಿಗೆ ಕೈ ಜೋಡಿಸಿದ್ದಾರೆ. ಪ್ರತಿ ವರ್ಷ ನಾವು ಸ್ವಚ್ಛತಾ ಆಂದೋಲನದಲ್ಲಿ ಮೋದಿ ಅವರು ಕರೆ ಕೊಟ್ಟಾಗ ಸ್ವಚ್ಛತಾ ಆಂದೋಲನ ಶುರು ಮಾಡಿದ್ದು ನಾವು 2010ರಲ್ಲಿ. ಅಂದಿನ ಇಂದಿವರೆಗೆ ಆಗ್ತಾಯಿದೆ. ಇವತ್ತು ಪರಿಸರ ದಿನಾಚರಣೆ ಆಗುತ್ತೆ. ಇದು ಪ್ರತಿ ವರ್ಷ ಪರಿಸರ ದಿನಾಚರಣೆ ಇಲ್ಲಿ ಆಗುತ್ತೆ ಅಂಥೇಳಿ ಚಿತ್ತಣ್ಣ ಅವರಿಗೆ ಅಭಿಮಾನಕ್ಕೆ ನಾವು ಅಭಿವಂದನೆಗಳು. ಆತ್ಮಶಕ್ತಿ ಸಹಕಾರಿ ಸಂಘ ನಿರಂತರವಾಗಿ ಸಮಾಜಮುಖಿ ಚಿಂತನೆಯನ್ನು ಮಾಡುವಂಥ ಸಹಕಾರಿ ಸಂಘ. ಯಾಕೆ ಹೇಳಿದ್ರೆ ಈಗಾಗಲೇ ನಾವು 109 ಆರೋಗ್ಯ ಶಿಬಿರಗಳನ್ನು ನಿರಂತರ ಮಾಡಿದ್ದೇವೆ. ಅಥವಾ ಪರಿಸರದಲ್ಲಿ ಅಲ್ಲಿ ಒಂದು ಬಸ್ ಸ್ಟ್ಯಾಂಡ್ ಬೇಕು ಹೇಳುವಾಗ ಅದನ್ನು ಬಸ್ ಸ್ಟ್ಯಾಂಡನ್ನು ನಿರ್ಮಾಣ ಮಾಡಿಕೊಟ್ಟೆವು. ಅಥವಾ ಒಂದು ಬಡ ಕುಟುಂಬ ಏನು ಅವರ ಆರ್ಥಿಕ ತೊಂದರೆಯಿಂದ ಮನೆ ಬೀಳುವ ಸಂದರ್ಭದಲ್ಲಿ ಅಂಥ ಮನೆಗಳನ್ನು ಕೂಡ ನಾವು ಪುನರ್ನಿರ್ಮಾಣ ಮಾಡಿಕೊಂಡ ಸಂಸ್ಥೆ. ಯಾಕೆ ಹೇಳಿದ್ರೆ ನಾನು ಇದನ್ನು ಯಾಕೆ ಹೇಳಬೇಕು ಹೇಳಿದ್ರೆ, ನಮ್ಮ ಸುತ್ತಲಿನ ಪರಿಸರ ಶುದ್ಧ ಆದರೆ ಮಾತ್ರ ನಾವು ಪ್ರತಿಯೊಬ್ಬರಲ್ಲೂ ಶುಚಿತ್ವವನ್ನು ಕಾಪಾಡಲಿಕ್ಕೆ ಸಾಧ್ಯ. ಹಾಗೆ ನಮ್ಮ ಪಕ್ಕದಲ್ಲಿರುವಂಥ ಒಂದು ಏನು ಬೈರಾಡಿ ಕೆರೆ ಇದೆಯಾ, ಇದು ಒಂದು ಹಲವಾರು ಈಗಾಗಲೇ ಡಾಕ್ಟರ್ ಹೇಳಿದರು, ಇದಕ್ಕೆ ಸುಮಾರು ಕೋಟಿಯಲ್ಲಿ ಖರ್ಚು ಮಾಡಿದರೂ ಕೂಡ ಇನ್ನೂ ಕೂಡ ಪರಿಸರ ಒಂದು ಸ್ವಚ್ಛತೆಯಲ್ಲಿ ಇಲ್ಲ. ಈ ಸ್ವಚ್ಛತೆಯನ್ನು ಕಾಪಾಡೋದು ನಮ್ಮೆಲ್ಲರ ಆದ್ಯ ಕರ್ತವ್ಯ ಎನ್ನುವ ನಿಟ್ಟಿನಲ್ಲಿ ನಮ್ಮ ಸಹಕಾರಿ ಸಂಘ ನಿರಂತರವಾಗಿ ಇಲ್ಲಿಗೆ ಈ ಒಂದು ಏನು ಪರಿಸರ ರಕ್ಷಣೆ ಇಲ್ಲಿ ಒಂದು ಸಮಿತಿ ಇದೆಯಾ ಅದರೊಂದಿಗೆ ಕೈ ಜೋಡಿಸಿ ನಾವು ಕೂಡ ನಿರಂತರವಾಗಿ ಒಂದು ಕೆರೆಯನ್ನು ಸ್ವಚ್ಛತೆಗೊಳಿಸುವ ಕಾರ್ಯಕ್ಕೆ ತಮ್ಮೊಂದಿಗೆ ಇದ್ದೇವೆ ಅಂತ ಹೇಳ್ತಾ, ಈ ವರ್ಷದಿಂದ ನಾವು ನಿರಂತರವಾಗಿ ಇನ್ನು ಪರಿಸರ ಏನು ದಿನಾಚರಣೆ ಇದೆಯಾ ಇಲ್ಲೇ ಆಚರಿಸುವಂಥ ಒಂದು ಯೋಜನೆ ಹಾಕ್ಕೊಂಡಿದ್ದೇವೆ. ಈಗ ಪ್ರಥಮತಃ ಈ ವರ್ಷ ಇಲ್ಲೇ ಆಚರಿಸ್ತೇವೆ. ಕಳೆದ 14 ವರ್ಷದಿಂದ ಪ್ರತಿ ವರ್ಷ ಕೂಡ ನಾವು ಪರಿಸರ ದಿನ ಬೇರೆ ಬೇರೆ ಸ್ಥಳದಲ್ಲಿ ಆಯೋಜಿಸ್ತಾ ಇದ್ದೆವು. ಮುಂದಿನ ದಿನಗಳಲ್ಲಿ ಈ ಒಂದು ನಮ್ಮ ಪರಿಸರ ಶುದ್ಧ ಆದಮೇಲೆ ಒಂದು ಮಾತಿದೆ, ನಮ್ಮ ಮನೆ ಒಂದು ಒಳ್ಳೆಯ ಇದ್ದರೆ ನಾವು ಸಮಾಜದಲ್ಲಿ ಕೂಡ ಒಂದು ಒಳ್ಳೆಯ ರೀತಿ ಇಡಲಿಕ್ಕೆ ಸಾಧ್ಯ. ಆ ರೀತಿಯಲ್ಲಿ ನಮ್ಮ ಪರಿಸರದ ಒಂದು ಕೆರೆಯನ್ನು ಶುದ್ಧಗೊಳಿಸಿ ನಂತರದಲ್ಲಿ ಸುತ್ತಲ ಪರಿಸರ ನೋಡುವಂಥ ನಮ್ಮ ಒಂದು ಧ್ಯೇಯ. ಈ ನಿಟ್ಟಿನಲ್ಲಿ ಇಲ್ಲಿ ಕೈ ಜೋಡಿಸುವಂಥ ಎಲ್ಲ ಸಂಘ ಸಂಸ್ಥೆಗಳನ್ನು ಆಭಾರಿಯಾಗಿದ್ದೇನೆ ಅಂತ ಹೇಳ್ತಾ, ಮುಂದಿನ ದಿನಗಳ ಯಾವುದೇ ರೀತಿಯ ಒಂದು ಸಮಸ್ಯೆಗಳು ಬಾರದೆ ಒಂದು ಒಳ್ಳೆಯ ರೀತಿಯಲ್ಲಿ ಬಾಂಧವ್ಯದಿಂದ ಈ ಒಂದು
ಪರಿಸರವನ್ನು ಉತ್ತಮವಾಗಿ ಕೊಂಡೋಗುವಂಥ ಕೆಲಸ ನಮ್ಮ ಸಂಘದೊಂದಿಗೆ ಎಲ್ಲರೂ ಕೈ ಜೋಡಿಸಿ ಅಂತ ಹೇಳ್ಕೊಳ್ತಾ ಈ ಒಂದು ಪರಿಸರ ದಿನ ಒಂದು ಶುಭ ಸಂದರ್ಭದಲ್ಲಿ ಎಲ್ಲರೂ ಶುಭಾಶಯ ಕೋರಿ ಎಲ್ಲರೂ ನಾನು ವಂದನೆ ಅರ್ಪಿಸಿ ನನ್ನ 2 ಮಾತನ್ನು ಮುಗಿಸ್ತೇನೆ. ಧನ್ಯವಾದಗಳು. ಈಗಾಗಲೇ ನಮ್ಮ ಪರಿಸರ ದಿನ ಇಲ್ಲಿ ಆಚರಿಸಿದ ಇದಕ್ಕೆ ಮೂಲ ಸಪೋರ್ಟ್ ಮಾಡಿದ್ದು ನಮ್ಮದು ಆತ್ಮಶಕ್ತಿ ಬ್ಯಾಂಕ್ನ ಚೇರ್ಮನ್ ಆದ ಇವರು ಚಿತ್ತರಂಜನ್ ಅವರು, ಹಾಗೆ ನಮ್ಮದು ಬೈರಾಡಿಕೆರೆ ಅಭಿವೃದ್ಧಿ ಸಮಿತಿಯ ಮೂಲ ಗುರುಕಾರರಾದಂಥ ನಮ್ಮ ಅಣ್ಣಯ್ಯ ಕುಲರು ಅವರ ಹಲವು ವರ್ಷಗಳ ಹೋರಾಟದಿಂದ ಈ ಕೆರೆಯ ಈ ಮೂಲ ಸ್ವರೂಪ ಬಂದಿದೆ ಈ ಥರ. ಹಾಗೆ ನಮ್ಮ ಎಲ್ಲ ಊರಿನ ಸಮಸ್ತ ಜನಗಳು ಇದಕ್ಕೆ ಕೈ ಜೋಡಿಸಿ ಒಂದು ಸ್ವಚ್ಛತಾ ಕಾರ್ಯ ಈಗಾಗಲೇ ಮುಂಚೆ ಮಾಡಿದ್ದೇವೆ, ಹಾಗೆ ಈಗ ತುಂಬ ಬಲ ಬಂದಿದೆ. ಈಗ ಎಲ್ಲರೂ ಕೈ ಜೋಡಿಸಿದ್ದಾರೆ. ಹೀಗಾಗಿ ಮುಂದಿನ ದಿನಗಳಲ್ಲಿ ಈ ಕೆರೆ ಇನ್ನೂ ಅಭಿವೃದ್ಧಿ ಆಗುತ್ತೆ ಅಂತ ನಮ್ಮ ಊರಿನವರಿಗೆಲ್ಲ ಭರವಸೆ ಸಿಕ್ಕಿದೆ. ಹಾಗೆ ಈ ಕಾರ್ಯಕ್ರಮ ಮಾಡಿದ ಎಲ್ಲರಿಗೂ ಧನ್ಯವಾದ ಅಂತ ಹೇಳ್ತಾ ಇದ್ದಾರೆ. ಎಲ್ಲ ಒಂದೊಂದು ದಾರಿ ಹಾಕಿದ್ರೆ ಬನ್ನಿ ಬನ್ನಿ. ಗಜಣ್ಣನ ಹೋರಾಟದ ದಿನಗಳ ಜೊತೆ ಬನ್ನಿ, ಈ ಕಡೆ ಇಡಿ ಬನ್ನಿ. ಕೊಟ್ಟು ಬರಲ್ಲ, ಕೊಟ್ಟು ನೀರು ಬರಬಲ್ಲ, ನೀರು ಕುಡಿದೇವೆ ಬಿಡಿ, ಕೊಟ್ಟು ಯಾವತ್ತಿದೆ ಸ್ವಲ್ಪ ಗಟ್ಟಿ ಮಾಡಿ, ಗಟ್ಟಿ ಮಾಡಿ. ಹಾಂ ಎಸ್ ಇದು ಸ್ವಲ್ಪ ಆಚಾರ ಮಾಡಲಿ ಬಲೆ ಮಡಿಲು ಮಡಿಲು ನೀರ್ಲ ಬಾಡು ಅನ್ನು ದಾಲಾಗಿ ನೀರು ಬಾಡ್ಲೆ ಒಂದು ಪ್ರಾರ್ಥನೆ ಮಾಡಬೇಕು. ಆಚಾರ್ಯ ಈ ಮಾದೇವಣ್ಣನ ಸಂಪರ್ಕ ಆತ್ಮಶಕ್ತಿ ಸಹಕಾರಿ ಸಂಘ ನಿರಂತರವಾಗಿ ಸಮಾಜಮುಖಿ ಕಾರ್ಯಗಳನ್ನು ಮಾಡ್ತಾ ಬರ್ತಾ ಇದೆ. ಕಳೆದ 14 ವರ್ಷದ ಹಿಂದೆ ಪ್ರಾರಂಭವಾದಂಥ ಸಂಘ ಈ ಪಡೀಲ್ ಪರಿಸರಕ್ಕೆ ಯಾವುದೋ ಒಂದು ಋಣಾನುಬಂಧ ಅಂತ ಹೇಳ್ಬೋದು. ಕಳೆದ 2022ರಲ್ಲಿ ನಾವು ಇಲ್ಲಿ ನಮ್ಮ ಸ್ವಂತ ಕಟ್ಟಡ ಓಪನ್ ಆಯಿತು. ತದನಂತರದಲ್ಲಿ ಇಲ್ಲಿ ನಮಗೆ ಕಾಣ್ತಾ ಇದ್ದದ್ದು ಈ ಪರಿಸರದ ಒಂದು ಪವಿತ್ರವಾದ ಕೆರೆ. ಯಾಕೆಂತ ಹೇಳಿದ್ರೆ ಪವಿತ್ರ ಕೆರೆ ಅಂತ ಹೇಳಬೇಕು, ಯಾಕಂತ ಹೇಳಿದ್ರೆ ಪರಿಸರದ ಎಲ್ಲ ಒಂದು ಗಣೇಶೋತ್ಸವಕ್ಕೆ ಬೇರೆ ಬೇರೆ ಉತ್ಸವದ ಸಂದರ್ಭದಲ್ಲಿ ಗಣೇಶನ ಬಂದು ಇಲ್ಲಿ ವಿಸರ್ಜನೆ ಆಗುವಂಥ ಒಂದು ಕೆರೆ. ಈ ಕೆರೆಯ ಬಗ್ಗೆ ಹೇಳುವುದಾದರೆ ಕೆರೆಯ ಇತಿಹಾಸದ ಬಗ್ಗೆ ಕೂಡ ನಾವು ಚಿಂತನೆ ಮಾಡಿದ್ದೆವು. ನಾನು ಯಾಕೆ ಹೇಳ್ತೇನೆ ಹೇಳಿದ್ರೆ, ನೀವು ಪರಿಸರ ಪ್ರೇಮಿಗಳಾಗಿರುವ ಆದರೂ ಕೂಡ ಕೆಲವರು ದೈವಿಕವಾಗಿ ಕೂಡ ಇದಕ್ಕೆ ಪುರಾಣದ ಒಂದು ಕಥೆ ಇದೆ. ನೀವು ಅದನ್ನು ಚಿಂತನೆ ಮಾಡಿದರೆ ಅದರ ಚಿಂತನೆ ಬರ್ಬೋದು. ನಾನು ಇದರ ಬಗ್ಗೆ ಚಿಂತನೆ ಯಾಕೆ ಮಾಡಬೇಕಾಯಿತು ಅಂತ ಕೇಳಿದರೆ, ಈ ಪರಿಸರದಲ್ಲಿ ನಮಗೆ ಈ ಕೆರೆಯನ್ನು ಮೂಡದವರು ಅಭಿವೃದ್ಧಿ ಮಾಡುವಾಗ ಈ ಕೆರೆಯನ್ನು ನಮಗೆ
ಒಂದು ಸೆಕ್ಯೂರಿಟಿ ನೋಡಬೇಕಾಗುತ್ತೆ. ಯಾಕಂದರೆ ಈಗಾಗಲೇ ಎಲ್ಲ ಪರಿಸರದವರು ಎಲ್ಲರೂ ಹೇಳಿದರು ಇದು ತುಂಬ ಸಮಸ್ಯೆಗಳಿದೆ, ಎಲ್ಲ ಗಾಡಿಗಳಲ್ಲಿ ಹೊರಗೆ ರಾತ್ರಿ ಹೊತ್ತಲ್ಲಿ ಬಂದು ಇಲ್ಲಿ ಅನೈತಿಕ ಚಟುವಟಿಕೆಗಳು ತೊಡಗಿಸ್ತಾರೆ ಅಂತ ಹೇಳುವಾಗ ಅದು ತುಂಬ ಖೇದಕರವಾದ ವಿಷಯ. ಈ ಸಂದರ್ಭ ನಮಗೂ ಕೂಡ ಹೇಳಿದರು ಇಲಾಖೆಯವರು, ಇಲ್ಲಿ ಒಂದು ಸೆಕ್ಯೂರಿಟಿ ನಿಮ್ಮ ಸಂಸ್ಥೆ ಪರವಾಗಿ ಆಗಬೇಕು ಅಂತ. ಆದರೆ ನಾವು ಚಿಂತನೆ ಮಾಡುವಾಗ ನಾವು ಅದನ್ನು ಮಾಡುವಾಗ ಇಲ್ಲ, ಜನರು, ಯಾಕಂದರೆ ಈಗಾಗಲೇ ಇಲ್ಲಿ ಒಂದು 16 ವರ್ಷದಿಂದ ಪರಿಸರದ ಒಂದು ಹಿತರಕ್ಷಣಾ ಸಮಿತಿ ಇದೆ. ಈ ಸಮಿತಿಯವರ ಒಂದು ಮುತುವರ್ಜಿಯಲ್ಲಿ ಅದು ಏನಾದರೂ ಅಂತ ಮುಂದಿನ ದಿನಗಳಂತೆ ಅದಕ್ಕೆ ಅಗತ್ಯ ಬೀಳುವಂಥ ಏನೇ ಕಾರ್ಯಕ್ರಮಗಳಿದ್ದು ಕೂಡ ಆತ್ಮಶಕ್ತಿ ಸದಾ ನಿಮ್ಮೊಂದಿಗೆ ಇದೆ. ಯಾಕಂತ ಹೇಳಿದ್ರೆ ಈಗಾಗಲೇ ಮಂಗಳೂರು ಮಹಾನಗರ ಪಾಲಿಕೆಯಿಂದ ಇಲ್ಲಿಯ ಒಂದು ಪರಿಸರ ಇಂಜಿನಿಯರ್ ಆದಂಥ ಶ್ರೀಯುತ ಮನೋಹರ್ ಅವರು ಬಂದಿದ್ದಾರೆ, ದಯಾನಂದ ಅವರು ಬಂದಿದ್ದಾರೆ. ಹಾಗೆ ನಮ್ಮ ಇಲ್ಲಿನ ಆರೋಗ್ಯಾಧಿಕಾರಿಯಾದ ಸಾಜಿದ್ ಅವರು ಬಂದಿದ್ದಾರೆ. ಇಲಾಖೆಯಿಂದ ಕೂಡ ನಮಗೆ ನಿರಂತರವಾಗಿ ಬೆಂಬಲ ಇದೆ. ನಿನ್ನೆ ನಾನು ಜಿಲ್ಲಾಧಿಕಾರಿ ಹತ್ರ ಮಾಡಿದಾಗ ಅವರೇ ಬಾಯಿಂದ ಬಂತು ಈ ಒಂದು ಕೆರೆಯನ್ನು ಅಭಿವೃದ್ಧಿ ಅವರು ಕೂಡ ಇಲ್ಲಿಂದ ತುಂಬ ಜನ ಅಲ್ಲಿ ಬಂದಾಗ ಹೇಳ್ತಾ ಇದ್ದಾರಂತೆ. ಹಾಗಾಗಿ ಅವರು ಕೂಡ ಇದರ ಬಗ್ಗೆ ಮುತುವರ್ಜಿ ವಹಿಸಿ ಮುಂದಿನ ದಿನಗಳಲ್ಲಿ ಇಲ್ಲಿ ಬೇರೆ ಬೇರೆ ಸಂಸ್ಥೆಯಿಂದ CSR ಫಂಡನ್ನು ಕೂಡ ನಾನು ತೆಗೆಸಿಕೊಡ್ತೇನೆ. ಇದನ್ನು ನಾವು ಸ್ಮಾರ್ಟ್ ಸಿಟಿಯಿಂದ ಮಾಡುವಂಥ ಯೋಜನೆ ಅದನ್ನು ನಾವು ಮಾಡಿಕೊಡ್ತೇವೆ. ಉತ್ತಮ ರೀತಿಯಲ್ಲಿ ನಿರ್ವಹಿಸುವಂಥ ನಿನ್ನೆ DC ಅವರಿಂದ ಕೂಡ ಒಂದು ಉತ್ತಮವಾದ ಸ್ಪಂದನೆ ಸಿಕ್ಕಿದೆ. ಹೀಗಾಗಿ ನಾವು ಹತ್ತಿರದಲ್ಲಿ ಜಿಲ್ಲಾಧಿಕಾರಿ ಕಚೇರಿ ಇರೋದ್ರಿಂದ ಜಿಲ್ಲಾಧಿಕಾರಿ ಕಚೇರಿ ಅವರಿಗೆ ಕೂಡ ಹೆಮ್ಮೆ. ಯಾಕಂತ ಹೇಳಿದ್ರೆ ಇಲ್ಲಿ ಒಂದು ಅವರ ಪರಿಸರದಲ್ಲಿರುವಂಥ ಕೆರೆ ಶುದ್ಧವಾಗಿದ್ದರೆ ಅವ್ರಿಗೆ ಕೂಡ ಹೆಸರು. ಯಾಕಂದರೆ ಆಗಾಗ ಅಲ್ಲಿ ಕಂಪ್ಲೇಂಟ್ ಬರ್ತಾ ಇದ್ದರೆ ಅವ್ರಿಗೆ ಕೂಡ ತೊಂದರೆ. ಹಾಗಾಗಿ ಅವರು ಕೂಡ ಇಲಾಖೆಯವರು ಕೂಡ ನಮ್ಮೊಂದಿಗೆ ಸ್ಪಂದನೆ ಮಾಡಲಿಕ್ಕೆ ರೆಡಿ ಇದ್ದಾರೆ. ಹಾಗೆ ಯಾವುದೇ ರೀತಿಯಲ್ಲಿ ಇಲ್ಲಿ ಬರುವಂಥ ಈಗಾಗಲೇ ನಾನು ಹೇಳಿದೆ ಸಮಸ್ಯೆ ಏನಂತೇಳಿ ನಾವು ಒಮ್ಮೆ ಸೇರ್ತೇವೆ, ಆಮೇಲೆ ಯಾರೂ ಇರೋದಿಲ್ಲ. ನಮ್ಮದು ಕೂಡ ಅಷ್ಟೇ, ನಾವು ಪರಿಸರ ಆಚರಣೆ ಕೂಡ ಪ್ರತಿ ವರ್ಷ ಒಂದೊಂದು ಗಿಡವನ್ನು ನಾವು ನಮ್ಮ ಕಾಂಪೌಂಡಲ್ಲಿ ನೆಡ್ತಾ ಇದ್ದೇವೆ. ಈಗಾಗಲೇ ದೊಡ್ಡದಾಗಿ ಬೆಳೆದಿದೆ ಕೆಲವೊಂದು ಗಿಡಗಳು. ನಾನು ಯಾಕೆ ಹೇಳ್ತೇನೆ ಹೇಳಿದರೆ ಅದೇ ರೀತಿ ಡಿವೈಡರಲ್ಲಿ ಕೂಡ ನಾವು ಗಿಡ ನೆಡುವಂಥ ಕಾರ್ಯಕ್ರಮಕ್ಕೆ ನಾವು ಚಾಲನೆ ನೀಡಿದಾಗ ಅದಕ್ಕೆ ಇಲಾಖೆಯಿಂದ ಹೆದ್ದಾರಿ ಇಲಾಖೆಯಿಂದ ಅನುಮತಿ ಸಿಗಲಿಲ್ಲ. ಹಾಗಾಗಿ ನಾವು ಅದನ್ನು ಕೈಬಿಟ್ಟೆವು. ಹೀಗಾಗಿ ನೋಡಿದರೆ ಅದನ್ನೆಲ್ಲ ತೆಗೆದು ಈಗ ಸಿಮೆಂಟ್ ಹಾಕಿದ್ದೇವೆ. ನಾವು ಗಿಡ ನೆಟ್ಟಿದ್ದೆವು, ಆ ಗಿಡಗಳು ಸರಿಯಾಗಿ ಬದುಕಲಿಕ್ಕೆ ಅವರಿಂದ ಸ್ಪಂದನೆ ಇಲ್ಲ. ಯಾಕಂತ ಹೇಳಿದ್ರೆ ಅವರು ನಮಗೆ ಹ್ಯಾಂಡ್ ಓವರ್ ಮಾಡಿದರೆ ಮಾತ್ರ ನಾವು ಅದಕ್ಕೆ ಪೈಪ್ ಲೈನ್ ಮಾಡಿ ಅದನ್ನು ನಿರಂತರ ನೀರು ಹೋಗುವ ವ್ಯವಸ್ಥೆ ಮಾಡ್ಬೋದು. ಅದು ಅವರು ಕೊಡಲಿಲ್ಲ. ಇಲ್ಲದೆ ಅದು ಕೂಡ ಒಳ್ಳೆಯ ಒಂದು ಇಲ್ಲಿ ಪಡೀಲ್ ಸರ್ಕಲಿಂದ ಮುಂದಕ್ಕೆ ಬ್ರಿಡ್ಜ್ ತನಕ ನಾವು ಕೇಳಿದ್ದೆವು. ಅಲ್ಲಿ ಕೊಟ್ಟರೆ ಅಲ್ಲಿ ಉತ್ತಮವಾದ ಗಿಡಗಳನ್ನಿಟ್ಟು ಪರಿಸರ ರಕ್ಷಣೆ ಮಾಡುವಂಥ ಕೆಲಸ ಮಾಡ್ತೇವೆ ಅಂತ ಹೇಳಿದ್ದೆವು. ಆದರೆ ಇಲಾಖೆಯ ಸ್ಪಂದನೆ ನೀಡಿದರೆ ಮಾತ್ರ ಕಾರ್ಯ ಸಾಧ್ಯ. ಯಾಕಂದರೆ ಈಗಾಗಲೇ ನನಗೆ ಒಂದು ಹೆಮ್ಮೆ ಆಗ್ತಾ ಇದೆ. ಇನ್ನು ಜಿಲ್ಲಾಧಿಕಾರಿಗಳು ಹೇಳಿದಾಗ ಜಿಲ್ಲಾಧಿಕಾರಿಗಳು ಸಂಬಂಧಪಟ್ಟ ಇಲಾಖೆಗೆ ಹೇಳಿ ಅಲ್ಲಿಂದ ಅಧಿಕಾರಿಗಳನ್ನು ಕಳಿಸಿಕೊಟ್ಟಿದ್ದಾರೆ. ಅದೊಂದು ಉತ್ತಮವಾದ ಸ್ಪಂದನೆ ಅಂತ ಹೇಳ್ಬೋದು. ಹಾಗಾಗಿ ಮುಂದಿನ ದಿನಗಳಲ್ಲಿ ಇದೊಂದು ಉತ್ತಮ ಪರಿಸರ. ಯಾಕೆಂದರೆ ನಾನು ದಿನ ನೋಡ್ತಾ ಇದ್ದೇನೆ ಗುಜ್ಜರ ಕೆರೆಯಲ್ಲಿ ಈಗ ನಾನು ಕೇಳಿದ ಮಟ್ಟಿಗೆ ಒಂದು 5,000ಕ್ಕೂ ಮಿಕ್ಕಿ ಜನರು ವಾಕಿಂಗ್ ಮಾಡ್ತಾ ಇದ್ದಾರೆ. ಇದೊಂದು ಹೆಮ್ಮೆಯ ವಿಚಾರ. ಇಲ್ಲಿ ಕೂಡ ಅದೇ ರೀತಿ ಆಗುವಂಥ ಪರಿಸರ, ಒಂದು ಉತ್ತಮ ಪರಿಸರ ಮಾಡುವಂಥ ಕೆಲಸ ಎಲ್ಲರೂ ಕೈ ಜೋಡಿಸಿದಾಗ. ಯಾಕಂದರೆ ಇಲ್ಲಿ ನಾನು ಒಂದೊಂದು ತಂಡ ಹೇಳೋದಿಲ್ಲ, ಮಡಿಲ್ ತಂಡದಲ್ಲಿ ರೈಲ್ವೆ ಸ್ಟೇಷನ್ ಹಲವಾರು ಸುಮಾರು 32 ಸಂಘ ಸಂಸ್ಥೆಗಳಲ್ಲಿ ಭಾಗವಹಿಸ್ತದೆ. ಆ 32 ಸಂಘ ಸಂಸ್ಥೆಗಳು ಕೂಡ ನಾವು ತಿಂಗಳಲ್ಲಿ ಒಂದು ಆದಿತ್ಯವಾರ ನಿರಂತರವಾಗಿ ಒಂದು ಮಾಡುವಂಥ ಕೆಲಸ ಮಾಡುವ. ಮಳೆ ಇರಲಿ ಅಥವಾ ಸೆಕೆ ಇರಲಿ, ಬೆಳಿಗ್ಗೆ ಒಂದು 7 ಗಂಟೆಗೆ ಬಂದು ಸೇರಿ ಎಲ್ಲರೂ ಒಂದು 8-9 ಗಂಟೆಗೆ ಇಲ್ಲಿಂದ ಹೋಗುವಂಥದ್ದು. ಆ ರೀತಿ ಒಂದು ಸೇರಿದರೆ ಇಲ್ಲಿ ಏನು ಆಗ್ತಾ ಇದೆ, ಏನು ಮಾಡ್ಬೋದು ಎನ್ನುವಂಥ ಚರ್ಚೆ ಕೂಡ ಆಗ್ಬೋದು. ಹಾಗಾಗಿ ಈ ಪರಿಸರ ಸ್ವಚ್ಛ ಮಾಡುವ ಕೆಲಸ ನಾವು ಆತ್ಮಶಕ್ತಿಯವರು ಸದಾ ನಿಮ್ಮೊಂದಿಗೆ ಇದ್ದೇವೆ ಅಂತ ಹೇಳ್ತಾ, ಇಂದಿನ ಈ ಪರಿಸರ ದಿನಾಚರಣೆಯ ಒಂದು ಕಾರ್ಯಕ್ರಮವನ್ನು ಉತ್ತಮ ರೀತಿ ಮಾಡಲಿಕ್ಕೆ ಎಲ್ಲರೂ ಕೂಡ ಸಹಕಾರ ನೀಡಿದ್ದೀರಾ. ಎಲ್ಲ ಸಂಸ್ಥೆ ನಾನು ಹೆಸರು ಹೇಳಲಿಕ್ಕೆ ಹೋಗೋದಿಲ್ಲ, ಎಲ್ಲರ ಸಹಕಾರದಿಂದ ಮಾತ್ರ ಯಾವುದನ್ನು ಮಾಡಲಿಕ್ಕೆ ಸಾಧ್ಯ. ಸಹಕಾರ ಸಿದ್ಧಾಂತವೇ ಅದು, ಅದನ್ನು ಎಲ್ಲರೂ ಕೈ ಜೋಡಿಸುವಂತ ಹೇಳ್ತಾ ಎಲ್ಲರಿಗೂ ಶುಭ ಕೋರಿ. ನಿಮಗೆ ಮುಂದಕ್ಕೆ ಆಗುವಂಥ ಯಾವುದೇ ಯೋಜನೆ ಹೇಳಿದ್ರು ಕೂಡ ನಿರಂತರವಾಗಿ ಯಾವುದೇ ನೀವು ಮೀಟಿಂಗ್ ಏನಾದರೂ ಮಾಡುವಾಗ ಕೂಡ ನಮ್ಮ ಸಂಘದ ಒಂದು ಏನು ಹಾಲ್ ಇದೆ ಅದನ್ನು ಕೂಡ ಉಚಿತವಾಗಿ ಕೊಡಲಿಕ್ಕಿದ್ದೇವೆ. ಅದನ್ನು ಕೂಡ ತಾವು ಬಂದು ಯಾವುದೇ ಒಂದು ಮೀಟಿಂಗ್ ಇದೆ ಅಲ್ಲೇ ಕರಿಬೋದು. ಯಾಕಂತೇಳಿದರೆ ನಾವು ಬೇರೆ ಅಲ್ಲ, ಈ ಪರಿಸರದವರು ಬೇರೆ ಅಲ್ಲ. ಯಾಕಂತೇಳಿದ್ರೆ ಸಹಕಾರ ತತ್ವ ಅದು. ಹಾಗೆ ನಿಮ್ಮದು ಯಾವುದೇ ಒಂದು ಭಾವನೆಗಳಿದ್ರೆ ಅದನ್ನು ಯಾವ ರೀತಿ ಮಾಡಬೇಕು ಅಂತ ಹೇಳಿದರೆ ಹಿರಿಯರಾದ ಅಣ್ಣಯ್ಯ ಕೂಡ ಅಲ್ಲಿದ್ದಾರೆ. ಎಲ್ಲರ ಹಿರಿಯರ ಮಾರ್ಗದರ್ಶನದಲ್ಲಿ ಅನಿಲ್ ಅವರಿದ್ದಾರೆ. ಎಲ್ಲರೂ ಸೇರಿ, ಯಾಕಂದರೆ ಅನಿಲ್ ಕೆಂಬರವರು ನಮ್ಮನ್ನು ಹೇಳಿದ ಕೂಡ ಹೇಳಿದ್ರು, ಡಾಕ್ಟ್ರಿಗೆ ಹೇಳಿ ಕೂಡಲೇ ಅದನ್ನು ಮಾಡಿ ಅಂತ ಹೇಳಿದರು. ಹಾಗಾಗಿ ಅದನ್ನು ಮಾಡ್ಬೋದು ಅಂತ ಅವರ ಒಪ್ಪಿಗೆ ಕೂಡ ಸಿಕ್ಕಿದೆ. ಯಾಕೆ ಎಲ್ಲರೂ ಸೇರಿದಾಗ ಮಾತ್ರ 10 ಕೈ ಜೋಡಿದಾಗ ಒಂದು ಹೇಳ್ತಾರೆ, 10 ಬೆರಳು ಸೇರಿದಾಗ ಒಂದು ಕೈ ಹಿಡಿಬೋದು. ಹಾಗಾಗಿ ಎಲ್ಲರೂ ಕೂಡ ಸೇರುವ. ಮುಂದಿನ ದಿನಗಳಲ್ಲಿ ಯಾವುದೇ ಸಂದರ್ಭದಲ್ಲಿ ನೀವು ಕೇಳಿದರೆ ನಮ್ಮ ಕಚೇರಿಯ ಒಂದು ಏನು ಹಾಲ್ ಇದೆ ಅಲ್ಲಿ ನಾವು ಸೇರುವ, ಬೇಕಾದರೆ ಅದನ್ನು ಕೂಡ ಮುಂದುವರಿಸ್ಕೊಂಡು ಹೋಗುವಂತ ಹೇಳ್ತಾ ಎಲ್ಲರಿಗೂ ಶುಭ ಕೋರೋಣ ಮಾತನಾಡಿ ಧನ್ಯವಾದ. ಅವರಿಗೆ ಒಂದು ಎಲ್ಲ ಗಟ್ಟಿ ಚಪ್ಪಾಳೆ ಕೊಡಬೇಕು. ಯಾಕಂದ್ರೆ ನಮಗೆ ನಾವು ಇಲ್ಲಿ ಕಟ್ಟಿಗೆ ಡಿಪೋದವರಿಗೆ ಮೀಟಿಂಗ್ ಮಾಡ್ತಿದ್ವಿ. ಅಲ್ಲ, ಕಟ್ಟಿಗೆ ಡಿಪೋ ಇತ್ತು ಮೂರು, ಆ ಡಿಪೋಡ್ ಕೊಳ್ಳೋದು ಮೀಟಿಂಗ್ ಮಲ್ತೊಂದಿತ್ತ, ಅವಳಿಗೆ ಚಾ ಮಲ್ತೊಂದು ಪರವೊಂದಿತ್ತ ಅಂಥದ್ದು ಹೋರಾಟದ ದಿನ ಬಂದಾಗ ಇತ್ತೆ ನಮಗೆ ಮಲ್ಲ ಹಾಲ ತಿಕ್ಕೊಂದು ಮೀಟಿಂಗ್. ಮೇಯರ್ ಮಾಧವಣ್ಣ ಬರೋಡು, ಅನಿಲ್ ಕೆಂಬಾರ್, ಮಾಧವಣ್ಣ 6 ಹೆಣ್ಣೊಟ್ಟಿಗೆ ಹೋರಾಟ ಫಸ್ಟ್ ಇತ್ತಿನಾರು ಮಾಧವಣ್ಣ ಬರೋಡು,
ಅನಿಲ್ ಕೆಂಬಾರು ಬಕ್ಕ ಸಂತೋಷ್ ಶೆಟ್ಟಿ ಈಗ ಬರು ಈಗ ಪೂರ ಬೆತ್ತಿನ ಪ್ಲೀಸ್ ಕಮ್ ಸರ್ಜರಿ ಆತ ದಿನೇಶ್ ಒಳ್ಳ ಆರ್ನ ಈ ಹೋರಾಟ ಹಿಡಿತಿನಾರು ಕಾಮತ್ ನಮ್ಮ ಶಶಿಧರ್ ಶೆಟ್ಟಿ ಅವರಿಗೆ ಬ್ಯಾಕ್ ಪೈನ್ ಬರೀರಾವ್ ನಿಜ ಬಂಡೇರಿ ಮತ್ತೆ ಗಾಳ ಹಾಕಿ ಮೀನು ಹಿಡಿದು ಸ್ಪರ್ಧೆ ಮಾಡಿದ್ದೇವೆ ನಾವು 10 ವರ್ಷದ ಹಿಂದೆ 15 ವರ್ಷದ ಹಿಂದೆ ಅದರ ಕಾರವಾರದವರು ಒಬ್ಬರು ಫೋನ್ ಮಾಡಿದ್ರು ನಾವು ಬರ್ತೇವೆ ಸರ್ ಇನ್ನೊಮ್ಮೆ ಅಂತ ಆ ಗಾಳ ಹಾಕಿ ಮೀನು ಹಿಡಿದದ್ದೇ ದೊಡ್ಡ ಚಾಲನೆ ಎಲ್ಲ ಜನಪ್ರತಿನಿಧಿಗಳನ್ನ ಇಲ್ಲಿ ಹೇಳ್ಕೊಂಡು ಬಂದಿದ್ದು ಅದಕ್ಕೆ ನಿಮ್ಮಂತ ಈಗ ಇಲ್ಲಿಯ ಕಾರ್ಯಕರ್ತರು ತುಂಬ ಹೆನ್ರಿಯು ಗಾಳ ಹಾಕಿದ್ದಾರೆ ಅಲ್ವಾ ಅವರೆಲ್ಲ ಕೆಲಸ ಮಾಡಿದ್ರು ಹಾಗಾಗಿ ಇದು ಒಂದು ದಿನದ ಹೋರಾಟ ಅಲ್ಲ ಸುಮಾರು 16-20 ವರ್ಷದ ನಿಮ್ಮೆಲ್ಲರ ಹೋರಾಟ ನಿಮಗೆಲ್ಲ ಕಷ್ಟ ಆಗಿದೆ ಬಟ್ ಇವತ್ತು ನಮಗೊಂದು ಖುಷಿಯಾಗಿದೆ ನಮ್ಮ ಚಿತ್ತಣ್ಣನಿಗೆ ಧನ್ಯವಾದ ಹೇಳ್ತೇವೆ ಚಿತ್ತಣ್ಣ ನಿಮ್ಮ ಸಹಾಯ ಸಹಕಾರ ಇರಲಿ ನಮಗೆ ಬೇಕು ಇನ್ನು ಮುಂದೆ ಸಹ ಯಾಕಂದರೆ ಚಿತ್ತಣ್ಣ ಫಂಡ್ ಮೊಬಿಲೈಸ್ ಮಾಡೋದ್ರಲ್ಲಿ ಆರ್ಥಿಕ ಸಹಕಾರ ಕೊಡೋದ್ರಲ್ಲಿ ನಮಗಿಂತ ಮುಂದಿದ್ದಾರೆ ಯಾಕಂದರೆ ಅವರು ಆರ್ಥಿಕ ಒಂದು ಸಂಘಟನೆ ನಡೆಸುವವರು ಹಾಗಾಗಿ ಅವರಿಗೂ ಸಹ ಅವರ ಎಲ್ಲ ಇದು ಅವರ ಆಫೀಸ್ ಕಚೇರಿಯವರು ಸಿಬ್ಬಂದಿ ವರ್ಗದವರು ಅವರೆಲ್ಲ ಬೆಳಗಿಂದ ಬಂದು ಎಲ್ಲ ಕೆಲಸ ಮಾಡಿದ್ದಾರೆ ಮಾಧವಣ್ಣ ಈರು ಬರೋಣ ಈರೊಂದು ಪೂರ ದೈಕ್ ಅಂತಿದ್ದಾರೆ 5 ಭಾರಿ ಅತ್ಯುತ್ತಮವಾದ 5 ಗಿಡಗಳನ್ನು ತಂದಿದ್ದಾರೆ ಅರ್ಜುನ ಮತ್ತು ನೇರಳೆ ಎಂಥ ಗಿಡಗಳನ್ನು ಮಾಧವಣ್ಣ ತಂದಿದ್ದಾರೆ ಮಾಧವಣ್ಣ ಲಕ್ಷಗಟ್ಟಲೆ ಗಿಡ ನೆಟ್ಟವರು ದಯವಿಟ್ಟು ನೀವು ನಮ್ಮ ಅಂಬಾಸಿಡರ್ ಮಾಧವಣ್ಣ ನೀವು ಬರಬೇಕು ಬನ್ನಿ ಮಾಧವಣ್ಣ ಗಿಡ ನೆಡೋದ್ರಲ್ಲಿ ಅವರು ನಮ್ಮೆಲ್ಲರ ರಾಯಭಾರಿಗಳು ದಯವಿಟ್ಟು ಬರಬೇಕು ಈಗ ಎಲ್ರಿಗೂ ಒಳ್ಳೆಯದಾಗಲಿ ಪರಿಸರದವರೆಲ್ಲ ಬಂದಿದ್ದೀರಿ ನಿಮ್ಗೆಲ್ರಿಗೂ ನಾವು ಅಭಿನಂದನೆಯನ್ನು ಸಲ್ಲಿಸ್ತಿದ್ದೇವೆ ಕೆಲವು ಮಾತೆಲ್ಲ ಬಂದಿದೆ ದಯವಿಟ್ಟು ನೋಡಿ ಬಂದು ವಿನಂತಿ ಇನ್ನಷ್ಟು ಹೊಸ ಸುದ್ದಿಗಳಿಗೆ ಗೂಗಲ್ ಪ್ಲೇಸ್ಟೋರ್ನಿಂದ ಮೆಗಾ ಮೀಡಿಯಾ ಟಿವಿ ಆಂಡ್ರಾಯ್ಡ್ ಆಪ್ ಡೌನ್ಲೋಡ್ ಮಾಡಿಕೊಳ್ಳಿ. ಕ್ಷಣ ಕ್ಷಣದ ನ್ಯೂಸ್ ಅಪ್ಡೇಟ್ಸ್ಗಳಿಗೆ ಮೆಗಾ ಮೀಡಿಯಾ ನ್ಯೂಸ್ ವೆಬ್ಸೈಟ್ಗೆ ವಿಸಿಟ್ ಮಾಡಿ.